ಪ್ರಶ್ನೆ ಸಂಖ್ಯೆ 1. ಇತ್ತೀಚೆಗೆ ಪತ್ರಿಕಾ ಮಾಹಿತಿ ಬ್ಯೂರೋದ ಪ್ರಧಾನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಶೆಫಾಲಿ ಶರನ್. ನೆಕ್ಸ್ಟ್ ಕ್ವಶನ್. ಫಿಡೆ ರೇಟಿಂಗ್ ಪಟ್ಟಿಯಲ್ಲಿ ಚೆಸ್ ಆಟಗಾರರಾದ ವಿಶ್ವನಾಥನ್ ಆನಂದ್ ಅವರನ್ನು ಹಿಂದೆ ಹಾಕಿದ ಭಾರತದ ಎರಡನೆಯ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಅರ್ಜುನ್ ಇರಿಗೇಶಿ. ಪ್ರಶ್ನೆ ಸಂಖ್ಯೆ 3. ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ರಾಜ್ಯಸಭೆಯ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, 1/3. ಪ್ರಶ್ನೆ ಸಂಖ್ಯೆ 4. ಇತ್ತೀಚೆಗೆ ಯಾವ ಸಂಸ್ಥೆಗೆ ಸ್ಕಾಚ್ ESG ಪ್ರಶಸ್ತಿ ಲಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, REC ಲಿಮಿಟೆಡ್. ಪ್ರಶ್ನೆ ಸಂಖ್ಯೆ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಚ್ಚತೀವು ದ್ವೀಪವು ಯಾವ 2 ದೇಶದ ನಡುವೆ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಶ್ರೀಲಂಕಾ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಉತ್ಕಲ್ ದಿವಸ್ 2024 ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಶಾ ರಾಜ್ಯ. ನೆಕ್ಸ್ಟ್ ಕ್ವಶನ್. ವಾಡಾದ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಾಂಟ್ರಿಯಲ್. ನೆಕ್ಸ್ಟ್ ಕ್ವಶನ್. ಯಾರ ಜನ್ಮದಿನವನ್ನು ಭಾರತದಲ್ಲಿ ಸಮಾನತೆಯ ದಿನವಾಗಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಗಜೀವನ್ ರಾಮ್. ಪ್ರಶ್ನೆ ಸಂಖ್ಯೆ 9. ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರಗಳ ವೀಕ್ಷಕರ ಸ್ಥಾನಮಾನ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 2. ನೆಕ್ಸ್ಟ್ ಕ್ವಶನ್. 2024ರಲ್ಲಿ ಭಾರತದ ಆರ್ಥಿಕತೆಯು ಶೇಕಡಾ 7.5% ಬೆಳವಣಿಗೆ ಕಾಣಲಿದೆ ಎಂದು ಯಾವ ಸಂಸ್ಥೆ ತಿಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ CAR-T ಸೆಲ್ ಚಿಕಿತ್ಸಾ ವಿಧಾನವು ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕ್ಯಾನ್ಸರ್ ಕಾಯಿಲೆಗೆ. ನೆಕ್ಸ್ಟ್ ಕ್ವಶನ್. ಪ್ಯಾರಿಸ್ ಒಲಿಂಪಿಕ್ 2024ರ ಏಕೈಕ ಭಾರತೀಯ ವೇಟ್ ಲಿಫ್ಟರ್ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೀರಾಬಾಯಿ ಚಾನು. ನೆಕ್ಸ್ಟ್ ಕ್ವಶನ್. 2024ರ ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೀನಾ ಚರಂದ್. ನೆಕ್ಸ್ಟ್ ಕ್ವಶನ್. 2023ರ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಹೀದಾ ರೆಹಮಾನ್. ನೆಕ್ಸ್ಟ್ ಕ್ವಶನ್. ಭಾರತದ 41ನೇ ವಿಶ್ವ ಪರಂಪರೆಯ ತಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಶಾಂತಿನಿಕೇತನ. ಪ್ರಶ್ನೆ ಸಂಖ್ಯೆ 16. 2023ರ US ಓಪನ್ ಡಬಲ್ಸ್ ಟೆನ್ನಿಸ್ ಫೈನಲ್ನಲ್ಲಿ ಯಾವ ಭಾರತೀಯ ಆಟಗಾರ ರನ್ನರ್ಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ರೋಹನ್ ಬೋಪಣ್ಣ. ನೆಕ್ಸ್ಟ್ ಕ್ವಶನ್. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಯಾವ ಹೆಸರಿನಲ್ಲಿ ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ನಾರಿ ಶಕ್ತಿ ವಂದನ್ ಕಾಯ್ದೆ. ಪ್ರಶ್ನೆ ಸಂಖ್ಯೆ 18. ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷರು ಮತ್ತು CEO ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಯವರ್ಮ ಸಿನ್ಹಾ. ನೆಕ್ಸ್ಟ್ ಕ್ವಶನ್. ರಾಷ್ಟ್ರೀಯ ಕಡಲ ದಿನ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರ್ಚ್ 5ರಂದು. ಪ್ರಶ್ನೆ ಸಂಖ್ಯೆ 20. ಶೇಲಾ ಸುರಂಗ ಇರುವುದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್. 2024ರ ಪುರುಷರ ಡಬಲ್ಸ್ ಮಿಯಾಮಿ ಓಪನ್ ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರೋಹನ್ ಬೋಪಣ್ಣ.
ಪ್ರಶ್ನೆ ಸಂಖ್ಯೆ 22. 2024 ಭಾರತದ ಫಿಫಾ ರ್ಯಾಂಕಿಂಗ್ ಸ್ಥಾನ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 121ನೇ ಸ್ಥಾನ.